ಯೋಗಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಯೋಗಿ. ಸೊ ಹೀಗೆ ಯೋಗಿ ಶುರುವಾಯಿತು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಯಾವುದೇ ರೀಸನ್ ಇಲ್ಲದೆ, ಯಾವುದೇ ಲಾಜಿಕ್ ಇಲ್ಲದೆ ನಿಮ್ಮದು ಒಂದು ಜರ್ನಿ ಶುರುವಾಯಿತು ಅಲ್ವಾ? ಯೋಗಿ, ನಿಮ್ಗೆ ಸಿಕ್ಕಂಥ ವರ್ಸ್ಟ್ ಮತ್ತು ಬೆಸ್ಟ್ ಕ್ರಿಟಿಸಿಸಮ್ ಯಾವುದು? ನಿಮ್ಗೆ ಹೇಳಿದಂಥ ಬೆಸ್ಟ್ ಕಾಂಪ್ಲಿಮೆಂಟು ಮತ್ತು ವರ್ಸ್ಟ್ ಕ್ರಿಟಿಸಿಸಮ್? ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಇವತ್ತವರೆಗೂ ಮನೆಯಿಂದ ಆಚೆ ಇರೋರು ಯಾರೂ ಹೇಳಿಲ್ಲ. ಮನೇಲಿರೋರೇ, ಅಮ್ಮನೇ. ಓಕೆ. ಕೆಟ್ಟದಾಗಿರೋದು ನಮ್ಮ ಅಮ್ಮನೇ. ಓಕೆ. ಎರಡು ನಮ್ಮ ಅಮ್ಮನೇ ಹೇಳೋದು. ಯಾವ ಫಿಲ್ಮ್ ಬಗ್ಗೆ, ಯಾವ ಇದ್ರ ಬಗ್ಗೆ ಹೇಳಿದ್ರು? ಅಂಬಾರಿ ಮಾಡಿದಾಗ ಅಮ್ಮ ತುಂಬಾನೇ ಖುಷಿ ಪಟ್ರು. ಅಂಬಾರಿಗಿನ ಮುಂಚೆ ದುನಿಯಾ ಮಾಡಿದಾಗ ತುಂಬಾ ಖುಷಿ ಪಟ್ಬಿಟ್ರು ಅಮ್ಮ. ಓಕೆ. ಅದಾದ್ಮೇಲೆ ನಂದಿತ ಕ್ಲೈಮ್ಯಾಕ್ಸ್ ನೋಡ್ಕೊಂಡ್ಬಂದು ನಮ್ಮಪ್ಪ ಅವತ್ತೇನೋ ನಮ್ಮಪ್ಪನ ಕಣ್ಣಲ್ಲಿ ನೀರು ನೋಡಿರ್ಲಿಲ್ಲ, ಅವತ್ತು ಹತ್ಕೊಂಡು ಬಂದು ತಪ್ಕೊಂಡ್ಬಿಟ್ರು. ಸೊ ಅವರು ನಮ್ಮಪ್ಪ ಜಾಸ್ತಿ ಮಾತಾಡಲ್ಲ, ಅವ್ರ ಬಿಹೇವಿಯರ್ ಇಂದ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಅದು ನನಗೆ ತುಂಬಾ ಖುಷಿ ಆಗೋಯ್ತು. ಪರವಾಗಿಲ್ಲ, ಏನೋ ಒಂಥರ ಇದೆ ಅಂತ. ಅದಾದ್ಮೇಲೆ ಅಂಬಾರಿ ಸಿನಿಮಾ ತುಂಬಾ ಖುಷಿ ಪಟ್ರು. ನಮ್ಮ ಅಮ್ಮಂಗೆ ಅದು ಎಲ್ಲದಕ್ಕಿಂತ ಇಷ್ಟ ಅಂದ್ರೆ ರಾವಣ ಸಿನಿಮಾ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ. ಬಿಕಾಸ್ ನನಗೆ ತುಂಬಾ ಇಷ್ಟ ಅದು ಆ ಒಂದು ಸಬ್ಜೆಕ್ಟ್. ಕಾದಲ್ಕೊಂಡೇನಂತ ತಮಿಳ್ ಸಿನಿಮಾ, ಅದು ನಾನು 8th ಸ್ಟ್ಯಾಂಡರ್ಡ್ ಅಲ್ಲೇನೋ ಇದ್ದೆ ಅದು ಸಿನಿಮಾ ಬಂದಾಗ. ಅವಾಗಿನೂ ಒಂಥರ ಸಿನಿಮಾ ಒಂದು 100 ಸಲ ನೋಡಿದ್ದೆ. ಉದಯ್ ಮೆಹ್ತಾ ಅವರು ಮತ್ತು ನಮ್ಮ ಡೈರೆಕ್ಟರ್ ಯೋಗೇಶ್ ಹುಣಸೂರು ಸರ್ ಇಬ್ಬರು ಬಂದು CD ಕೊಟ್ಟರು ನನಗೆ, ಈ ಸಿನಿಮಾ ನೋಡಿ ಹೋಗಿ ಅಂತ. ಸರ್ CD ತೊಗೊಂಡೋಗಿ ಸರ್, ಬೇಡ ನನ್ನ ಹತ್ರ ಒಂದು 40 CD ಬಿದ್ದಿದ್ದೆ, ನಾನು ನೋಡಿದ್ದೀನಿ ಅಂತ. ಅದು ಅಲ್ಲಿಗೆ ಶುರು ಆಯಿತು. ಬಟ್ ಅದು ಸಿನಿಮಾ ಫ್ಯಾಂಟಾಸ್ಟಿಕ್ ಆಗಿದೆ. ಅದು ಎಲ್ಲ ಒಂದು ಕಡೆ ಹೇಳಿದಾಗ ಎಕ್ಸಿಕ್ಯೂಷನ್ ಪ್ರಾಬ್ಲಮ್, ಅಲ್ಲಿ ಕೂಡ ಮಿಸ್ ಆಯಿತು. ಬಟ್ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡಿರೋ ಒಂದು ಸಿನಿಮಾಗಳಲ್ಲೆಲ್ಲ. ಯಾವುದು ರಿಗ್ರೆಟ್ ಮಾಡಲ್ಲ. ನನಗೆ ಗೊತ್ತು ಸಿನಿಮಾ ಕಂಟೆಂಟ್ ಚೆನ್ನಾಗಿರುತ್ತೆ, ಮಾಡಿರ್ತೀವಿ. ಬಟ್ ಎಲ್ಲ ಒಂದೊಂದು ಪಾಯಿಂಟಲ್ಲಿ ಮಿಸ್ ಆಗಿರ್ತೀವಿ. ಅದು ನಾರ್ಮಲ್ ಲೈಫ್, ಎಲ್ಲರಿಗೂ ಹಂಗೆ ಇರುತ್ತೆ. ಆಮೇಲೆ ಗೆದ್ದ ಅಂದರೆ ಸೋಲ್ಲೇಬೇಕು, ಅದು ಕ್ಲಾಕ್ ಅಂತ ಹೇಳ್ತಾರಲ್ಲ. ಇಷ್ಟೊಂದೆಲ್ಲ ನಾನು ಮೆಚ್ಯೂರ್ಡಾಗಿ ಮಾತಾಡಬೇಕು ಅಂದರೆ ಇದಕ್ಕೆಲ್ಲ ಕಾರಣ ಇಂಡಸ್ಟ್ರಿಗೆ ಬಂದಮೇಲೆ ಇವೆಲ್ಲ ಕಲ್ತ್ಕೊಂಡಿದ್ದು ನಾನು. ಹೌದಾ? ಬಿಕಾಸ್ ನನಗಿನ್ನ 20 ವರ್ಷ ಈಗ. ಇಷ್ಟೊಂದು ಮಾತಾಡ್ತಾನೆ, 20 ವರ್ಷಕ್ಕೇನು ಅಷ್ಟೊಂದು ತಿಳ್ಕೊಂಬಿಟ್ಟಿದ್ದಾನ ಅಂತ. ಬಟ್ ಇಲ್ಲ, ನನಗೆ ನಾನು ಬೆಳೆದಿದ್ದ ವಾತಾವರಣ ಹಂಗಿತ್ತು. ಎಲ್ಲ 40 ವರ್ಷ 30 ವರ್ಷ ಎಲ್ಲ ಅಂಥವ್ರ ಜೊತೆ ಬೆಳೆದಿದ್ದು ಇಂಡಸ್ಟ್ರಿಗೆ ಬಂದಮೇಲೆ. ಬಿಕಾಸ್ ಅವರೆಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಂಡು ನನಗೂ ಅದು ಇಂಪ್ಲಿಮೆಂಟ್ ಆಗ್ತಾ ಬಂತು ನನ್ನ ಲೈಫಲ್ಲೂ. ಸೊ ಅದು ಎಲ್ಲಾನ ಹೇಳಿರ್ತಾರೆ, ಆ ಡೈಲಾಗ್ ತೆಗೆದು ಹೇಳ್ಬಿಡೋದು ಆಚೆ ಬರಂತ. ಬಟ್ ನೀವು ಒಂದು ಹೇಳಿಲ್ಲ ನನಗೆ, ನಿಮ್ಮ ಸಿಕ್ಕಂಥ ವರ್ಸ್ಟ್ ಕ್ರಿಟಿಸಮ್ ಯಾವುದು ನಿಮಗೆ? ಯಾವ್ದ್ರ ಬಗ್ಗೆ ಬೈದಿದ್ದು ನಿಮ್ಮಮ್ಮ? ಯೋಗಿ ಏನೋ ಈ ಥರ ಮಾಡಿದ್ಯಾ ಅಂತ? ನಮ್ಮಮ್ಮ ಇವತ್ತವರೆಗೂ ನೀನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿಲ್ಲ. ಇಲ್ಲ, ನಿಮ್ಗೆ ಹೇಳಿದ್ರು ಅಂತ ಹೇಳಿದ್ರಿ ನೀವು. ಅದರಲ್ಲಿ ಏನಂದ್ರೆ ಯೋಗಿ ಸಿನಿಮಾಲಿ ಒಂದು 50 ಅಡಿ ಬಿಲ್ಡಿಂಗು, ಫೋರ್ಟ್ ಹೈದ್ರಾಬಾದಲ್ಲಿ ಮೇಲಿಂದ ಜಂಪ್ ಮಾಡಿದ್ದೀನಿ. ನಾನು ಖುಷಿಯಾಗಿ ನಮ್ಮಮ್ಮಗೆ ತೋರಿಸ್ತೀನಿ, ನಮ್ಮಮ್ಮಗೆ ತೋರಿಸ್ಬೇಕು ಅಂತ ಹೈದ್ರಾಬಾದಿಂದ ವೀಡಿಯೋದ ರೆಕಾರ್ಡ್ ಮಾಡ್ಕೊಂಡ್ಬಂದು ನಮ್ಮಮ್ಮಗೆ ಟಿವಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ನೋಡಿದ್ರು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ತಲೆ. ನನಗೆ ಟಪಾರ್ ಅಂದಂಗೆ ಆಗೋಯ್ತು. ಅಷ್ಟು ಮೇಲಿಂದ ಬಿದ್ದಿರೋದೇ ಹೆಚ್ಚು, ಇನ್ನೂ ಚೆನ್ನಾಗಿ ಮಾಡಿರ್ಬೋದಿತ್ತಂತೆ. ಅದು ಥರ. ಯೋಗಿ, ನಿಮಗೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಅದು ಹಿಟ್ ಆದಾಗ ಸಹಜವಾಗಿ ಖುಷಿ ಆಗುತ್ತೆ. ಒಂದು ಸಿನಿಮಾ ಫ್ಲಾಪ್ ಆದಾಗ ಹೇಗಿರುತ್ತೆ ರಿಯಾಕ್ಷನ್ನು? ನಿಮ್ಮ ಸುತ್ತಮುತ್ತ ಇರುವಂಥದ್ದು ಹೇಗೆ ಚೇಂಜ್ ಆಗುತ್ತೆ ಲೈಫ್ ಚಿಕ್ಕದಾಗಿ? ನನಗೇನು ಚೇಂಜ್ ಆಗೋಲ್ಲ ಸರ್. ಚೇಂಜ್ ಆಗೋದು ಒಂದೇ ವಿಚಾರ. ಅದ್ರಲ್ಲಿ ಒಂದು ಸಿನಿಮಾ ಇಟ್ಟಾದರೆ 4 ಸಿನಿಮಾ ಸಿಗುತ್ತೆ, ಫ್ಲಾಪ್ ಆದರೆ 2 ಸಿನಿಮಾ ಸಿಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಅನಿಸಲ್ಲ. ಕ್ರಿಟಿಸಿಸಮ್ ಇದ್ದೇ ಇರುತ್ತೆ, ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ. ಎರಡನ್ನೂ ಸಮಾನವಾಗಿ ನೋಡ್ಕೊಂಡು ಹೋದ್ರೆ ಏನು ಅನಿಸಲ್ಲ. ಬಟ್ ಕೆಲವು ಸರಿ ತುಂಬ ಹಾಂಟ್ ಆಗಿಬಿಡುತ್ತೆ. ಈ ಥರ ಬೇರೆ ಥರ ಮಾತುಗಳು ಬಂದ್ಬಿಡೋದು, ಅದನ್ನು ಹೇಳೋಕ್ಕೂ ಆಗಲ್ಲ. ಬಟ್ ತುಂಬ ಕೆಟ್ಟದಾಗಿ ಒಂದಷ್ಟು ಕ್ರಿಟಿಸೈಸ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ನನಗೆ ನಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ಜೊತೆಲಿ ನಿಂತ್ಕೊಂಡು, ನಾವಿದ್ದೀವಿ ಕಣೋ, ಏನಾನ ಆಗಲಿ ನಿನ್ನ ಸಪೋರ್ಟಿಗೆ ನಾವಿದ್ದೀವಿ, ಯಾರು ಏನಾನ ಮಾತಾಡ್ಕೊಳ್ಳಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದು ಒಂದೇ ಮಾತು. ಅವತ್ತಿನ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಂದು, ನಮ್ಮ ಅಣ್ಣ ತುಂಬ ಇಷ್ಟಪಡ್ತಾನೆ ನನ್ನ, ಬಟ್ ತೋರಿಸ್ಕೊಳ್ಳಲ್ಲ, ಯಾವಾಗಲೂ ಬೈತಾ ಇರ್ತಾನೆ. ಆ್ಯಂಡ್ ದೆನ್ ನನ್ನ ಫ್ರೆಂಡ್ಸು, ನನ್ನ ಲೈಫಲ್ಲಿ ಇಷ್ಟೊಂದು ಚಿಕ್ಕ ಗೂಡು, ಅದರಲ್ಲಿ ತುಂಬ ಜಾಸ್ತಿ ಜನ ಇದ್ದೀವಿ. ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ಥರ, ತುಂಬ ಖುಷಿ ಆಗುತ್ತೆ. ನನಗೆ ಮುಂಚೆಯಿಂದ ಇರೋ ಫ್ರೆಂಡ್ಸೇ ಇದ್ದಾರೆ, ಹೊಸದಾಗಿ ಯಾರೂ ಪರಿಚಯ ಆದವರಿಲ್ಲ. ಬಿಕಾಸ್ ನಾನು ಒಂದೇನಂದ್ರೆ ಯಾರ ಹತ್ರ ಮಾತಾಡಲ್ಲ ಜಾಸ್ತಿ. ಫಸ್ಟ್ ಟೈಮ್ ನಾನು ಯಾರಾದರೂ ಮಾತಾಡಿಸಿದ್ರೆ ನನಗೆ ತುಂಬ ದುರಂಕಾರ ಇದೆ ಅಂತಲೇ ಹೇಳೋದು. ಬಟ್ ನನ್ನ ಜೊತೆ ಮಾತಾಡ್ತಾ ಜೊತೆಲಿದ್ದಾಗ ಗೊತ್ತಾಗುತ್ತೆ ನನ್ನ ಬಿಹೇವಿಯರ್ ಇರೋದೇ ಹೆಂಗಿದೆ. ನನಗೆ ಇಷ್ಟ ಆದರೆ ಇಷ್ಟ ಇದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಮಕ್ಕದ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಸೊ
ಸೊ ಅದೇ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಏನು ದುರಂಕರ ಎಲ್ಲಪ್ಪ ಸುಮ್ಮನೆ ಇರೋದು ಮಾತಾಡೋದು ಮಾತ್ರ ಲೂಸ್ ಮಾದಂತರ ಅಲ್ಲ ಅಂತ ಅಲ್ಲ. ಯೋಗಿ ನೀವು ಹೇಳಿದ್ರೆ ನೀವು 20 ವರ್ಷ ಅಂಥೇಳಿ, ಈಗ ಇನ್ನೊಂದು ಪ್ರಶ್ನೆ ಅಂದರೆ ಈ 20 ವರ್ಷಕ್ಕೆ ನೀವು ಈ ಎಲ್ಲ ಖ್ಯಾತಿ, ಈ ಯಶಸ್ಸು, ಇಷ್ಟೆಲ್ಲ ಫ್ಯಾನ್ಸು, ಇಷ್ಟು ಸುತ್ತಮುತ್ತ ಹುಡುಗರು ಮತ್ತು ತುಂಬ ಜನ ಹುಡುಗಿರು ಎಲ್ಲ ಇರ್ತಾರೆ ನಿಮಗೆ ಅಲ್ವಾ? ಇವೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಒಂದೇ ಒಂದು ಈಸಿ ವೇ. ನಾವು ಅದನ್ನ ಮನ್ಸಿಗೆ ತಗೋಬಾರ್ದು, ತಲೆಗೆ ತಗೋಬಾರ್ದು. ನಾನು ಇವತ್ತಿಷ್ಟು ಮಾಡಿದ್ದೀನಿ, ಈ ಥರ ಇದ್ದೀನಿ, ಅದಕ್ಕೆಲ್ಲ ಕಾರಣ ಜನ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರೆ, ಜನ ಮತ್ತೆ ನನ್ನ ಸಪೋರ್ಟ್ ಮಾಡಿದಂಥವ್ರು ಅಂತ ಅವ್ರಿಗೆ ಆ ಕ್ರೆಡಿಟ್ನ ಕೊಟ್ಬಿಟ್ರೆ ನಮಗೆ ಅದೇನು ಅನ್ಸಲ್ಲ. ಓಕೆ, ಬರ್ತಾರೆ, ಮಾತಾಡಿಸ್ತಾರೆ, ಎಲ್ಲ ಥರ ಕುಡ್ದಿರೋರು ಜಾಸ್ತಿ ಮಾತಾಡಿಸ್ತಾರೆ. ಬಿಕಾಸ್ ನಾನು ಪಕ್ಕ ಚಪ್ಪರ್ ಅಂತ ಅನ್ಕೊಂಡು ಮಾತಾಡಿಸ್ತಾರೆ. ಓಕೆ, ಅವ್ರ ಹತ್ರನೂ ಮಾತಾಡ್ತೀನಿ. ಕೆಲವರು ಈಗ ಹುಡುಗರು ಸಿನಿಮಾ ಆದಮೇಲೆ ನನ್ನ ಕ್ಲಾಸ್ ಆಡಿಯನ್ಸ್ ಏನು ಹೇಳ್ತಾರೆ, ಈ ಫ್ಯಾಮಿಲಿ ಅವರೆಲ್ಲ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಬಿಕಾಸ್ ನಾನು ಫೇಸ್ಬುಕ್ಕಲ್ಲಿ ಸುಮಾರು ಜನ ಮೆಸೇಜ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಗೊತ್ತೇ ಇಲ್ಲ ನೀವು ಇಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತೆಲ್ಲ. ಅವರು ಸಿನಿಮಾ ನೋಡದೇ ಇರೋರು, ನಾನು ಒಂದು ಸಿನಿಮಾನು ನೋಡಿರಲಿಲ್ಲ. ಅವರೆಲ್ಲ ನೋಡಿದ್ರು. ಅಪ್ಪು ಸಲುವಾಗಿ ಹೋಗಿ ನಿಮ್ಮನ್ನು ನೋಡಿ ಇಷ್ಟಪಡೋದು. ಟೋಟಲ್ ಸಿನಿಮಾನೂ ಇಷ್ಟ ಆಯಿತು ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ಹುಡುಗಿರು ಅಂತ ಹೇಳಿದ್ರಿ, ಹುಡುಗಿರು ಕೆಲವರು ಹೆದರ್ತಾ ಇದ್ರು ಮುಂಚೆ ಮಾತಾಡೋಕ್ಕೆ. ಹಿಂಗೆ ನೋಡೋರು, ನಾನು ಆ ಕಡೆಯಲ್ಲೋ ಇರ್ತೀನಿ ಅಂದರೆ ಅವ್ರು ಸುಮ್ಮನೆ ಹೋಗ್ಬಿಡೋರು. ಬಿಕಾಸ್ ಅವ್ರಿಗೆ ಭಯ ಆಯಿತು, ಇವನು ಲೂಸ್ ಮಾದನ್ ಕ್ಯಾರೆಕ್ಟರ್ ಆದಮೇಲೆ ಯಾರಿಗೆ ಬೇಕು ಇವನು ಹಂಗೆ ಇದ್ದು ಇರ್ತಾನೆ ಅಂತ ಹೊಟ್ಟೋಗ್ಬಿಡೋರು. ಬಟ್ ಅದು ಅಂಬಾರಿ ಮಾಡಿದ್ಮೇಲೆ ಒಂದಷ್ಟು ಜನ ಜಾಸ್ತಿ ಆದರು ಫಿಮೇಲ್ ಆಡಿಯನ್ಸ್ ಸಿನಿಮಾ ನೋಡೋವಂಥವ್ರು. ಅಲ್ಲಿಂದ ಇವಾಗ ಒಂದು ಮಿಕ್ಸ್ಡ್ ಆನ್ಸರ್ಸ್ ಎಲ್ಲ ಕಡೆಯಿಂದ. ಓಕೆ ಯೋಗಿ, ನೀವು ಈ ಒಂದು ಕನ್ವೆನ್ಷನಲ್ ಫಾರ್ಮುಲಾ ಇದೆಯಲ್ಲ, ಅಂದರೆ ಹೀರೋ ಅಂದರೆ ಹೀಗಿರಬೇಕು, ಅದನ್ನೆಲ್ಲ ನೀವು ಬೀಟ್ ಮಾಡಿದ್ದು ಅಲ್ವಾ? ಅಂದರೆ ಹೀರೋ ಅಂದರೆ ಯಾರು ಬೇಕೋ ಅದ್ರ ತುಂಬ ಕಾಮನ್ ಮ್ಯಾನ್ ಅಂತ ಅನ್ಸೋನು, ಪಕ್ಕದ ಮನೆ ಹುಡುಗ, ನಾರ್ಮಲ್ ಆಗಿರೋಂಥ ಹುಡುಗ, ಅವನು ಕೂಡ ಹೀರೋ ಆಗ್ಬೋದನ್ನು ನೀವು ತೋರಿಸ್ಕೊಟ್ರಿ ಅಲ್ವಾ? ಬಟ್ ಇಟ್ಸ್ ಜಸ್ಟ್ ನಾಟ್ ಲುಕ್ಸ್, ಅದ್ರ ಜೊತೆಗೆ ಒಂದು ಟ್ಯಾಲೆಂಟ್ ಇದೆ ಅಂತ ಅದು ಪ್ರೂವ್ ಆಗಿದ್ದು ನಿಮ್ಮ ಕೆಲವೊಂದು ಚಿತ್ರಗಳಲ್ಲಿ. ಅದಕ್ಕೆ ನಿಮ್ಗೆ ಅವಾರ್ಡ್ ಕೂಡ ಬಂತು, ಅಂಬಾರಿ ಚಿತ್ರದ್ದು. ಸೊ ಅಂಬಾರಿ ಚಿತ್ರದ ಅವಾರ್ಡ್ನ ಚಿಕ್ಕದಾಗಿ ಒಂದು ದೃಶ್ಯ ನೋಡ್ಕೊಂಡು ಬರೋಣ. ಅವಾರ್ಡ್ ಬಂದಾಗ ತುಂಬ ಖುಷಿ ಆಯಿತು ನನಗೆ. ನಾನು ಗೋವಾಲಿದ್ದೆ, ಶೂಟಿಂಗ್ ಮಾಡ್ತಾ ಇದ್ದೆ ಗೋವಾನಲ್ಲಿ ದೇವದಾಸ್ ಸಿನಿಮಾಗೆ. ಅವಾಗ ಅಮ್ಮ ಫೋನ್ ಮಾಡಿ ಹೇಳಿದ್ರು, ಈ ಥರ ಅವಾರ್ಡ್ ಬಂದಿದೆ ಕಣೋ ನಿನಗೆ ಅಂತ. ನಾನು ಇಡಮ್ಮ ತಮಾಷೆ ಮಾಡ್ಬಿಡ, ಸರಿ ಅದು ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಅಂದರು. ನಾನು ತಮಾಷೆ ಮಾಡ್ಬಿಡ, ಸುಮ್ಮನೆ ಒಂದು ಅವಾರ್ಡು ಸಿಕ್ಕಿಲ್ಲ ಸರ್ ಯಾವತ್ತೂ. ಸಿಕ್ಕಿದ್ದು ಸ್ಟೇಟ್ ಅವಾರ್ಡು. ಸಡನ್ನಾಗಿ ಫೋನ್ ಮಾಡಿ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಅಂದರೆ ನಂಬೋಂಥ ವಿಚಾರನೂ ಅಲ್ಲ ಅದು. ಸರಿ ನಾನು ತಮಾಷೆ ಮಾಡ್ಬಿಡ ಒಮ್ಮೆ, ತಮಾಷೆ ಮಾಡೋ ಟೈಮ್ ಶೂಟಿಂಗಲ್ಲಿ ಇದ್ದೀನಿ, ಸುಮ್ಮನೆ ಇರೋ ಒಂದೆ. ಇಲ್ಲ ಕಣೋ ನಿಜವಾಗ್ಲೂ ಬಂದಿದೆ. ಸರಿ ಆಯಿತು, ಥ್ಯಾಂಕ್ ಯು. ನಾನು ಅಲ್ಲಿ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಆಮೇಲೆ ಸುಮಾರು ಜನ ಫೋನ್ ಮಾಡಿ ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿ ಗೊತ್ತಾಯ್ತು ನನಗೆ ಅವಾರ್ಡ್ ಬಂದಿದೆ ಅಂತ. ನಿಜವಾಗ್ಲೂ ಬಂದಿದೆ ಅಂತ. ಅವಾರ್ಡ್ ಸಿಗೋಕೆ ತುಂಬಾ ಖುಷಿ ಆಯಿತು. ಸೊ ದಿಗ್ಗಜರ ಜೊತೆಗೆ ನೀವು ಕೂತ್ಕೊಂಡು ಎಕ್ಸ್ಪೀರಿಯನ್ಸೇ ಬೇರೆ ಅದು. ಅಷ್ಟು ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿಗಳು ಅವ್ರ ಜೊತೆ ಎಲ್ಲ ನಾನು ಅದು ಸ್ಟೇಟ್ ಶೇರ್ ಮಾಡಿದ್ದೀನಿ ಅಂದ್ರೆ ಒಂದು ಖುಷಿ. ಓಕೆ, ಇದ್ರ ಜೊತೆಗೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಈ ಅವಾರ್ಡ್ ಬಗ್ಗೆ. ಸುಮಾರು ಥರ ಕಾಂಟ್ರವರ್ಸಿಗಳು. ಇವ್ನಿಗೇನಕ್ಕೆ ಕೊಡ್ಬೇಕಿತ್ತು ಅವಾರ್ಡು, ಏನು ಬರಲ್ಲ ಇವ್ನಿಗೆ, 2 ಸಿನಿಮಾ ಮಾಡಿಲ್ಲ, ಇವ್ನಿಗೇನಕ್ಕೆ ಕೊಡ್ಬೇಕು ಅವಾರ್ಡು, ಆ ಥರ ಎಲ್ಲ ಒಂದಷ್ಟು ಜನ ಮಾತಾಡೋಕ್ಕೆ ಶುರು ಮಾಡೋದು. ಜೊತೆಲಿ ನಾನು ದುಡ್ಡು ಕೊಟ್ಟು ತೊಗೊಂಡೆ ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ನಮಗೆ ಅಲ್ಲಿ ದುಡ್ಡು ಸುಮ್ಮನೆ ಬರಲ್ಲ ಅನ್ನೋಕ್ಕೆ, ದುಡ್ಡು ಕೊಟ್ಬಿಟ್ಟು ತೊಗೊಳಕ್ಕೆ. ದುಡ್ಡು ಕೊಟ್ಟರು ಸಿಗೋಂಥ ಅವಾರ್ಡು ಅಲ್ಲ ಅದು. ಅಫ್ಕೋರ್ಸ್ ಅವಾರ್ಡ್ಗಿರೋ ಮರ್ಯಾದೆ ತೆಗೆದ್ಬಿಟ್ರು ಕೆಲವು ಜನ ಆ ಥರ ಎಲ್ಲ ಮಾತಾಡಿ. ಅದು ಬೇಜಾರಾಯಿತು. ಬಟ್ ನಾನು ಅದಕ್ಕೆ ಓಪನ್ ಸ್ಟೇಜ್ ಮೇಲೆ ಹೇಳಿಬಿಟ್ಟೆ, ನೋಡಿ ಈ ಥರ ಈ ಥರ ನಾನು ದುಡ್ಡು ಕೊಟ್ಟಿಲ್ಲ. ಇವತ್ತು ನಾನು ದೇವಣಿಗೂ ಜೂರಿ ಮೆಂಬರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ಇದೆ, ಈ ಹುಡುಗ ಮಾಡ್ತಾನೆ ಅಂಥೇಳಿ ನನ್ನ ಅಷ್ಟು ಜನರ ಮಧ್ಯೆ ಸೆಲೆಕ್ಟ್ ಮಾಡಿ ನಾನು ಕೊಟ್ಟಿದ್ದಾರಲ್ಲ, ತುಂಬ ಖುಷಿ. ಓಕೆ, ಕಾಂಟ್ರವರ್ಸೀಸ್ ಅದೆಲ್ಲ ಲೈಫ್. ಸೆಲೆಬ್ರಿಟೀಸ್ ಅಂದರೆ ಕಾಂಟ್ರವರ್ಸೀಸ್ ಇರಲೇಬೇಕು. ವಿತೌಟ್ ಕಾಂಟ್ರವರ್ಸೀಸ್ ವಿ ಕ್ಯಾನ್ ನೆವರ್ ಬಿ ಸೆಲೆಬ್ರಿಟೀಸ್ ಅಂತ ಒಂದು ಮಾತಿದೆ. ಅದನ್ನು ಯಾರೋ ತುಂಬ ದೊಡ್ಡ ವ್ಯಕ್ತಿ ಹೇಳಿದ್ದು, ಹಾಲಿವುಡ್ ಅವರು. ಅದನ್ನು ಎಲ್ಲರ ಲೈಫ್ಗೂ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಬಟ್ ಇನ್ಸ್ಪೈಟ್ ಆಫ್ ಆಲ್ ದ ಕಾಂಟ್ರವರ್ಸೀಸ್ ನಿಮಗೆ ಅವಾರ್ಡ್ ಸಿಕ್ತು, ಈ ಎಲ್ಲ ಸಕ್ಸಸ್ ಸಿಕ್ತು. ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ. ಸೊ ನಾವೀಗ ಚಿಕ್ಕದೊಂದು ಬ್ರೇಕ್ ತೊಗೊಂಡ. ಬ್ರೇಕ್ ನಂತರ ಇನ್ನೂ ಕೆಲವು ವಿಚಾರಗಳು, ವಿಶೇಷವಾಗಿ ಹುಡುಗರು ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೋಗಿ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತು ಅವರ ಮುಂದಿನ ಚಿತ್ರಗಳು. ರಮ್ಯಾ ಅವ್ರ ಜೊತೆ ಅವ್ರು ಏನಾದರೂ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕೇಳೋಣ ಚಿಕ್ಕದೊಂದು ಬ್ರೇಕ್ ನಂತರ.